ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಸೊ ಈಗ ನಿಮಗೆ ಗೊತ್ತಾಗಿರುತ್ತೆ, ನಾನು ಈ ವಿಡಿಯೋದಲ್ಲಿ ನಿಮಗೆ ಇಯರಿಂಗ್ಸ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಇದೇನೇ ನೋಡ್ತಾ ಇದ್ರಲ್ಲ, ಟ್ರೆಂಡಿಂಗಲ್ಲಿರುವಂಥ ಡಿಸೈನ್, ಕೃಷ್ಣ ಡಿಸೈನ್ ಎಷ್ಟು ಚೆನ್ನಾಗಿ ಇಯರಿಂಗ್ಸಲ್ಲಿ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಕಿವಿ ತುಂಬ ಕೂರುವಂಥ ಓಲೆ ಇದು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು, ಒಂದಕ್ಕಿಂತ ಒಂದು ಅಡ್ವಾನ್ಸ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಡಿಸೈನ್ಸು ಇಷ್ಟಪಡ್ತೀರಾ. ಸೊ ದಟ್ ವಿಡಿಯೋನ ಕೊನೆವರೆಗೂ ನೋಡಿ, ಕಲೆಕ್ಷನ್ಸ್ ಇಷ್ಟ ಆಗುತ್ತೆ. ಹಾಗೆಯೇ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ನೋಡ್ತಾ ಇದ್ದೀರಲ್ಲ, ಪಿಂಕ್ ಕಲರ್ ಮಧ್ಯದಲ್ಲಿ ಸ್ಟೋನ್ ಬಂದಿದೆ, ಹಾಗೆ ಹ್ಯಾಂಗಿಂಗ್ ಗ್ರೀನ್ಸ್ ಕಲರಲ್ಲಿ ಬೀಡ್ಸ್ ಕೊಟ್ಟಿರೋದ್ರಿಂದ ಈ ಓಲೆಗೆ ಒಂಥರ ಡಿಫ್ರೆಂಟ್ ಟೈಪ್ ಆಫ್ ಡಿಸೈನ್ಸೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈವನ್ ಇದಕ್ಕೂ ಅಷ್ಟೇ, ಹ್ಯಾಂಗಿಂಗ್ಸ್ಗೆ ಗ್ರೀನ್ ಬೀಡ್ಸ್ ಯೂಸ್ ಮಾಡಿದ್ದಾರೆ, ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಯೂಸ್ ಮಾಡ್ಕೊಂಡಿದ್ದಾರೆ. ಇದು ಕೂಡ ಓಲೆಗೆ ಹ್ಯಾಂಗಿಂಗ್ಸ್ ಕೊಟ್ಟಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಗೆಟಪ್ ಕೂಡ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಕಿವಿ ತುಂಬ ಕೂರುವಂಥ ಓಲೆಗಳು. ಸೊ ಫ್ರೆಂಡ್ಸ್, ಇದೇ ಥರ ನಾನು ನಮ್ಮ ಚಾನಲಲ್ಲಿ ತುಂಬಾ ಇಯರಿಂಗ್ಸ್ ಡಿಸೈನ್ಸು, ಹಾಗೆಯೇ ನೆಕ್ಲೆಸ್ ಡಿಸೈನ್ಸ್ ಬಗ್ಗೆ, ಜುವೆಲ್ಸ್ ರಿಲೇಟೆಡ್ ವಿಡಿಯೋಸ್ ತುಂಬಾ ಮಾಡಿದ್ದೀನಿ. ಎಲ್ಲ ಟ್ರೆಂಡಿಂಗಲ್ಲಿರೋವಂಥ ಜುವೆಲ್ಸ್ ಬಗ್ಗೆ ವಿಡಿಯೋಸ್ ಮಾಡಿದ್ದೀನಿ. ಹಾಗೆ ನಮ್ಮ ಶಾಪಲ್ಲಿ ಅವೈಲೇಬಲ್ ಇರೋವಂಥ ಜುವೆಲ್ಸ್ ಕ್ಲಾತ್ ಬಗ್ಗೆನೂ ನಾನು ವಿಡಿಯೋಸ್ ಮಾಡಿದ್ದೀನಿ. ಸೊ ದಟ್ ನಿಮ್ಗೆ ಏನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇದ್ದೀರಲ್ಲ, ಇದು ಲಕ್ಷ್ಮಿ ಇಯರಿಂಗ್ಸು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಡಿಫ್ರೆಂಟ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಇದರಲ್ಲಿ ಬಂದುಬಿಟ್ಟು ನೋಡಿ, ಪರ್ಲ್ಸು ಯೂಸ್ ಮಾಡಿದ್ದಾರೆ, ಹಾಗೆಯೇ ಮಧ್ಯದಲ್ಲಿ ಗ್ರೀನ್ ಸ್ಟೋನ್ ಹಾಕ್ಕೊಂಡಿದ್ದಾರಲ್ಲ, ತುಂಬಾ ಚೆನ್ನಾಗಿದೆ. ಅಟ್ರಾಕ್ಟಿವ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಇದು ನೀವು ಡೈಲಿ ವೇರಿಗೆ ಕೂಡ ಯೂಸ್ ಮಾಡ್ಕೋಬೋದು, ಏನು ಕಲರ್ ಚೇಂಜಸ್ ಆಗೋದಿಲ್ಲ. ಇದೆಲ್ಲ ಏಡಿ ಸ್ಟೋನಲ್ಲಿ ಮಾಡಿರೋದು. ನಿಮಗೆ ರೇಂಜ್ ಸ್ಟಾರ್ಟಿಂಗ್ ರೇಂಜ್ ಅಂತಂದರೆ ನಿಮಗೆ 350 to 500 ರುಪೀಸಲ್ಲಿ ಸಿಗುವಂಥ ಇಯರಿಂಗ್ಸು. ಸೊ ದಟ್ ಅದಕ್ಕೇನೆ ಕಲರ್ಸ್ ಏನೂ ಹೋಗಲ್ಲ ಅಂತ ಹೇಳಿದ್ದು. ಎಲ್ಲ ಏಡಿ ಸ್ಟೋನಲ್ಲಿ ಮಾಡಿರೋವಂಥದ್ದು. ಇದು ನೋಡಿ, ಇದೆಲ್ಲ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಸು, ಅಡ್ವಾನ್ಸ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ, ಪಿಕಾಕ್ ಡಿಸೈನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಡಿಫ್ರೆಂಟ್ ಸ್ಟೋನ್ಸ್ ಯೂಸ್ ಮಾಡಿಕೊಂಡು. ಸೊ ಇದು ಕೂಡ ಪಿಕಾಕ್ ಡಿಸೈನಲ್ಲಿ ಬಂದಿರೋದು, ಎಷ್ಟು ಚೆನ್ನಾಗಿದೆ ನೋಡಿ. ಈ ಇಯರಿಂಗ್ಸ್ಗೂ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ. ಸೊ ಕಿವಿ ತುಂಬ ಕೂಡ ಕೂರುತ್ತೆ, ಇದನ್ನು ತುಂಬ ದೊಡ್ಡದಾಗಿರೋದ್ರಿಂದ ಕಿವಿ ತುಂಬ ಕೂರುತ್ತೆ ಅಂತಲೇ ಹೇಳ್ಬೋದು. ಇವೆಲ್ಲ ಪಾರ್ಟಿ ವೇರ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ಇಯರಿಂಗ್ಸ್ಗಳೆಲ್ಲ. ಇದನ್ನು ಅಷ್ಟೇ, ನಿಮಗೆ ಮಲ್ಟಿಪಲ್ ಬೀಡ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ, ಹಾಗೆಯೇ ಪರ್ಲ್ಸ್ ಯೂಸ್ ಮಾಡಿಕೊಂಡು ಕಿವಿ ತುಂಬ ಕೂರುವಂಥ ಓಲೆ ಕೂಡ ಇದು ಪಾರ್ಟಿ ವೇರ್ಗೆ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಇದೆಲ್ಲ ಕಾಸ್ಟ್ ಬಂದುಬಿಟ್ಟು ಒಂದು 350 ರುಪೀಸ್ ಇರುತ್ತೆ. ಈ ಓಲೆದು 350 ರುಪೀಸು. ಸೊ ಇದೇ ನೋಡ್ತಾ ಇದ್ದೀರಾ, ಪಿಕಾಕ್ ಡಿಸೈನ್ಸ್ ಹೇಗೇನು ನಿಮಗೆ. ಸೊ ಪಿಕಾಕ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ವೈಟ್ ಸ್ಟೋನ್ ಯೂಸ್ ಮಾಡಿಕೊಂಡು ಗ್ರೀನ್ ಸ್ಟೋನ್ ಯೂಸ್ ಮಾಡ್ಕೊಂಡಿದ್ದಾರೆ, ಹಾಗೆ ಮಧ್ಯದಲ್ಲಿ ದೊಡ್ಡ ಪಿಂಕ್ ಕಲರ್ ಸ್ಟೋನ್ ಯೂಸ್ ಮಾಡ್ಕೊಂಡಿರೋದ್ರಿಂದ ತುಂಬ ಚೆನ್ನಾಗಿದೆ. ಹಾಗೆ ಮಧ್ಯದಲ್ಲಿ ಪಿಕಾಕಿಗೆ ಗೋಲ್ಡ್ ಥರ ಡಿಸೈನ್ ಯೂಸ್ ಮಾಡ್ಕೊಂಡಿದ್ದಾರೆ, ಡಿಫ್ರೆಂಟಾಗಿ ಕಾಣಿಸುತ್ತೆ ಕೂಡ. ಇದನ್ನು ಹೇಗೇನು ಪಿಕಾಕ್ ಡಿಸೈನಲ್ಲಿ ಮಾಡಿರೋವಂಥದ್ದು, ವೈಟ್ ಆ್ಯಂಡ್ ಗ್ರೀನ್ ಸ್ಟಡ್ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಮಧ್ಯದಲ್ಲಿ ಏನು ಪಿಕಾಕ್ ಬಂದಿದೆ ಅದಕ್ಕೆಲ್ಲ ಗೋಲ್ಡ್ ಕಲರಿಂಗ್ ಮಾಡಿದ್ದಾರೆ. ಸೊ ದಟ್ ಇದು ಕೂಡ ತುಂಬಾ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಈ ಇಯರಿಂಗ್ಸ್ ಕೂಡ ತುಂಬ ಇಷ್ಟಪಡ್ತೀರಾ, ಇದು ಇಯರಿಂಗ್ಸ್ ಡಿಸೈನ್ಸು. ಸೊ ಇದು ಬಂದುಬಿಟ್ಟು ಹೇಗೇನು ಏಡಿ ಸ್ಟೋನಲ್ಲಿ ಮಾಡಿರೋ ಅಂಥದ್ದು. ನಿಮಗೆ ಇದು ಹ್ಯಾಂಗಿಂಗ್ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು. ಇದ್ರ ಜೊತೆ ನಿಮ್ಗೆ ಮ್ಯಾಚ್ ಮಾಡ್ಕೊಳ್ಳೋಕ್ಕೆ ನೆಕ್ಲೆಸ್ ಬೇಕು ಅಂತಂದರೆ ನೆಕ್ಲೆಸ್ ಕೂಡ ಅವೈಲಬಿಲಿಟಿ ಇರುತ್ತೆ. ಸೊ ಏಡಿ ಸ್ಟೋನ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಗಳು ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಹೇಗೇನು ಇದು ಕೂಡ ಪಿಕಾಕ್ ಡಿಸೈನಲ್ಲೇ ಮಾಡಿದ್ದಾರೆ, ಡಿಫ್ರೆಂಟಾಗಿ ಬಂದಿದೆ ಪಿಕಾಕ್ ಡಿಸೈನ್ಸ್ಗಳೆಲ್ಲ. ಡಿಸೈನ್ಸ್ ಡಿಫ್ರೆಂಟ್ ಮಾಡಿರೋದ್ರಿಂದ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ಇದೆಲ್ಲನೂ ಇಯರಿಂಗ್ಸು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ನೀನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಾನು ಹಾಕುವಂಥ ವೀಡಿಯೋಸನ್ನ ನೋಡಿ. ಏನಾದರೂ ಇಷ್ಟ ಆಯಿತು ಅಂತ ಅಂದರೆ ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು. ಕಮೆಂಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ನೋಡಿ, ಈ ಇಯರಿಂಗ್ಸು ನೀವು ಯಾವ ಗೋಲ್ಡ್ ಇಯರಿಂಗ್ಸು ಬೇಡ, ಅಷ್ಟು ಚೆನ್ನಾಗಿದೆ. ಇದು ನಿಮಗೆ ಒಂದು 375 ರುಪೀಸಲ್ಲಿ ಸಿಗುತ್ತೆ. ತುಂಬ ದೊಡ್ಡದಾಗಿ ಕೂಡ ಕಾಣಿಸುತ್ತೆ, ಕಿವಿ ತುಂಬ ಕೂರುತ್ತೆ, ಗೋಲ್ಡ್ ಲುಕ್ ಕೊಡೋವಂಥ ಇಯರಿಂಗ್ಸ್. ಇವೆರಡೂ ಅಷ್ಟೇ ಗೋಲ್ಡ್ ಲುಕ್ ಕೊಡೋವಂಥ ಇಯರಿಂಗ್ಸು. ಸುಮ್ಮನೆ ಗೋಲ್ಡ್ಗೆ ಸ್ಪೆಂಡ್ ಮಾಡೋ ಬದಲು ಈ ಥರ ಇಯರಿಂಗ್ಸ್ ಪರ್ಚೇಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ನೋಡಿ, ಪರ್ಲ್ಸ್ ಮಧ್ಯದಲ್ಲಿ ಪರ್ಲ್ಸ್ ಯೂಸ್ ಮಾಡಿಕೊಂಡು ಸೈಡಲ್ಲಿ ವೈಟ್ ಸ್ಟೋನ್ ಯೂಸ್ ಮಾಡ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.